ಇಲ್ಲಿ ಕತ್ತಲ್ನಾಗ ಒಂದು ಅನಿಯಾರ ಇರ್ತಾವ್ರಿ ಸತ್ರ ಕೇಳ್ರಿ ಒಳಗೆ ಹೋಗಬೇಕಾಗ್ತದೆ ಮುಳವಾಡ ಕತ್ತಲ ತಿರ್ಗ ಡೇಂಜರ್ ಲೈಟ್ ಬೆಳಕಿ ಒಂದು ಪೊಲೀಸರ ನೋಡಕ್ಕೆ ನಮ್ಮ ಇದ್ರ ಮುಗಿತು ಯಾರು ಕೈಯಾಗ ಪಟ್ಪಾಟಿಗೆ ಬೇನಾಗ್ತದ ಅವ್ನು ಹೊಡ್ಕೊಂಡು ಆ ಚೌರ್ನಿಂದ ಊರಾಗೆ ಸತ್ರು ಇಲ್ಲೇ ಸ್ಮಶಾನ ಇಲ್ಲೇ ಐದೇ ಪಾಸ್ ಆಗುತ್ತೆ ದನ ಕುರಿ ಅಚ್ಚಕಡೆ ರೋಡಿಗೆ ಹೋಗ್ಬೇಕಾದ್ರೆ ಎಲ್ಲ ಇಲ್ಲಿ ಐದೇ ಪಾಸ್ ಆಗುತ್ತೆ ಸುಮಾರು ಒಂದು 10-15 ಜನ ಒಂದು 400-500 ಕುರಿ ಆಡ ಎಮ್ಮಿ ಎತ್ತಿನ ಗಾಡಿ ಅನ್ನಾರ ಹೇಳ್ರಿ ಸುಮಾರು ಒಂದು 10 ವರ್ಷದಿಂದ ನಾವು ಇದೆಲ್ಲ ಹೇಳ್ಕೊತೇ ಬಂದೀವಿ. DC ಅವ್ರಿಗೆ ಮನೆಗೆ ಕೊಟ್ಟಿವಿ. ಇಲ್ಲೊಂದು 200 ಕುರಿ ಸತ್ತ DC ಅವರೇ ಬಂದರು, SP ಅವರು ಬಂದರು, ಈ ಭಾಳ ಈ ಹುಡುಗರು ಮಾತು ಕೇಳಿಲಿಲ್ಲ. ಇದೇ ಟೈಪೇ ಮಾಡ್ಯವು ಮಾಡೋಣ ಲಾಠಿ ಚಾರ್ಜ್ ಮಾಡಿದ್ರು. ಅವು ಕುರಿ ಎಲ್ಲ ಬಿಟ್ಟು ಕಿಸಿನ ಓಡಿ ಹೋಗ್ಬಿಟ್ರು. ಅಂದರೆ ಪ್ರತಿಯೊಂದು ಸಲನೂ ಬರೀ ಇದೇ ನಡೆದದ. ಪರಿಹಾರ ಏನೂ ಇಲ್ಲ ಇದಕ್ಕೆ. ಅದಕ್ಕೊಂದು ಪರಿಹಾರ ಆಗ್ಬೇಕಲ್ಲ. MP ಅವರು DC ಅವರು ಒಂದು ಇದಕ್ಕೆ ಪರಿಹಾರ ಕಂಡು ಹಿಡಿಯುವಂಗೆ ನೀವು ಮಾಡ್ತೇವಂದ್ರೆ ನಾವು ವಾಪಸ್ ರೇವಣಸಿದ್ದ ಒಂದು ನಿಮಿಷ ಮಾತಾಡ್ತಾರ ತಡಿಲ್ಲ. ಅದ್ರ ಜವಾಬ್ದಾರಿ ನೀವು ಹೊತ್ಕೊಂಡು ಏನಿಲ್ಲ ರೇವಣಸಿದ್ದ ಇಲ್ಲಿ ಕೇಳಿ ನೀವು ಜವಾಬ್ದಾರಿ ಹೊತ್ಕೊಂಡು ಇದನ್ನ ಮಾಡಿಸ್ತೀನಿ. ನನ್ನ ಜವಾಬ್ದಾರಿ ಅಂದ್ರೆ ನೀವು ಬಾ ಅಂದ್ರೆ ನಾವು ಎಲ್ಲರೂ ಬರ್ತೀವಿ. DC ಆಫೀಸ್ಗೆ ಬಾ ಅಂದ್ರೂ ಬರ್ತೀವಿ, MP ಆಫೀಸ್ಗೂ ಬರ್ತೀವಿ. ಒಟ್ಟೆ ಇಲ್ಲೊಂದು ಅಂಡರ್ ಪಾಸ್ ಆಗಬೇಕು ತಾತ್ಕಾಲಿಕವಾಗಿ. ನೀವೇನು NTPC ಅವ್ರಿಗೆ ಇವ್ರಿಗೆ ಹೇಳ್ತಿರೋ ನಮ್ದು ವೈಯಕ್ತಿಕ ಅಲ್ಲ ಅವ್ರು ಪಾಪ ಅವ್ರಿಗೆ ಒಬ್ರಿಗೆ ಹಾಕೋದಿಲ್ಲ. ನೀವೆಲ್ಲರೂ ಸೇರಿ ಸದ್ಯ ತಾತ್ಕಾಲಿಕವಾಗಿ ಇಲ್ಲೊಂದು ಸಣ್ಣ ಹಾಕಿ ನಾಲ್ಕು ಮಾಡ್ತಾನೆ ತಾತ್ಕಾಲಿಕ ಸದ್ಯ ಅದು ಶಾಶ್ವತ ಪರಿಹಾರ ಅಂತೂ ಒಟ್ಟು ಮಾಡಲೇಬೇಕು. ಗಮನ ತಂದು DC ಅವ್ರು ಇದಕ್ಕೆ ಪರಿಹಾರ ಮಾತಾಡ್ಕೊಡ್ತೀರಿ ನೋಡಿ. ನಾನು ವಿಜಯಪುರ ಅಡಿಷನಲ್ SP. ಈಗ ಆಕ್ಸಿಡೆಂಟ್ ಆಗಿದೆ ಹೌದಾ? ನಾನು DC ಸಾಹೇಬರಿಗೆ ನಿಮ್ಮ 4 ಜನ ಲೀಡರ್ಸ್ ಕರ್ಕೊಂಡು ಹೋಗಿ MP ಸಾಹೇಬ್ರಿಗೆ ಕರೆಸಿ ಭೇಟಿ ಮಾಡಿಸಿ ಒಂದು ಮೀಟಿಂಗ್ ಮಾಡೋ ವ್ಯವಸ್ಥೆ ಮಾಡ್ತೇನೆ. ಇದು ಈಗ ನಿತ್ರ ಕುಂತ್ರ ಅದ ಮುಗಿದ ಕೆಲಸ ಅಲ್ಲ. ಸಾರ್ವಜನಿಕವಾಗಿ DC ಅವರು ಬಂದು ಭೇಟಿ ಆಗ್ಬೇಕ್ರಿ. ಬೇಡ, DC ಬರೋದು ಲೇಟ್ ಆಗುತ್ತೆ. ಅವ್ರು ಹೊರಗಡೆ ಅದಾರೆ. ಈಗ ಅವ್ರ ಪರವಾಗಿ ತಹಸೀಲ್ದಾರ್ ಬಂದಾರೆ. ನಾನು ಬಂದಿದ್ದೀನಿ. ಈಗ ಸರ್ ಹೇಳ್ದಂಗೆ ಭೇಟಿ ಮಾಡಿ ಜವಾಬ್ದಾರಿ ಮಾಡ್ತೇನೆ ನಾನು. ನೀವು ಈಗ ಅವ್ರ ಸಾಹೇಬ್ರು ಹೇಳ್ಯಾರ, ಯಾವಾಗ ನೀವೆಲ್ಲರೂ ಕೂಡಿ ಹೋಗ್ನತ್ತೀರಿ ಅವರು ಬರ್ತಾರ. ನಾನು ಬರ್ತೇನೆ, ನಮ್ಮ SP ಸಾಹೇಬ್ರು ಕರಿತೀನಿ. ಇದು ಪರಿಹಾರ ಬರ್ತೇವೆ, ಎಲ್ಲರೂ ಬರ್ತೇವೆ. ನಾವು ಎಲ್ಲರೂ ಸೇರಿ ಈ ಪರಿಹಾರ ಒಬ್ಬರು ಮಾತಾಡ್ರಿ. ಈ ಸದ್ಯ ಜಾಗ ಮೇಲೆ ಯಾವ್ಬೇಕಂದ್ರೆ ಸಾಧ್ಯ ಇಲ್ಲ. DC ಅವ್ರ ಬಲ್ಲಿ ನೀವು ಒಂದು ಎಲ್ಲರಿಗೂ ಭೇಟಿ ಮಾಡಿಸ್ತೀವಿ.
ಮಾತಿಗೆ ನೀವು ಹೊಳ್ಳಿ ಉತ್ತರ ಕೊಡಕ್ ಬರ್ತದಿಲ್ಲ ಎಲ್ಲ ಮನುಗಳಿಗೆ ಕರೆಸ್ಬೇಕು ಎಸ್.ಪಿ. ಸಾಹೇಬ್ರು ಇಲ್ಲಿಂದ ಹೋಗಂಗಿಲ್ಲ. ನಂಬರ್ 1. ಎರಡನೇದ್ದು, ನಾಳೆಗೆ ಸಾಯಂಕಾಲ ಬಸವಂತರ ಗುಡಿ ಅಂದ್ರೆ ಬಸವಂತರ ಗುಡಿ DC ಅವ್ರನ್ನ ಕರ್ಸೋ ಜವಾಬ್ದಾರಿ. ಟೈಮಿಂಗ್ ಎಷ್ಟಿಷ್ಟಲ್ಲಿ ಎಸ್.ಪಿ. ಅವ್ರು ಕೊಡ್ಬೇಕು. ಯಾರು ಹೋಗಂಗಿಲ್ಲ. ಒಂದು ಟೈಮಿಂಗ್ ಸೆಟ್ ಮಾಡೋಣ. ಸಾರ್ವಜನಿಕವಾಗಿ ಹೇಳಿರಿ ನೀವೇಲಿ ಅವ್ರು ನೋಡಿ ಸೈಲೆಂಟ್ ಆಗಿರಪ್ಪ. ಇವತ್ತು ನೀವೇನ್ ಮನವಿ ಕೊಡ್ತಾರಲ್ಲ ತಹಸೀಲ್ದಾರ್ ಮುಖಾಂತರ ತಗೋತೀನಿ. ಒಂದನೇದು. ಎರಡನೇದು ಅಚ್ಚಿಗೆ ರೋಡ್ ವ್ಯವಸ್ಥೆ ಮಾಡ್ತೀನಿ. ಮೂರನೇದು ಸೋಮವಾರ ದಿವಸ DC ಸಾಹೇಬ್ರಿಗೆ S ಸಾಹೇಬ್ರಿಗೆ ನಿಮ್ಮ ಎಲ್ಲಿ ಹೇಳ್ತಾರ ಕರ್ಕೊಂಡ್ ಆಗೋದಿಲ್ಲ ನೋಡ್ರಿ ಮನಗಳು ಶಾಂತ ಅದ. ಇಲ್ಲಿ ಬಸವನ ದೇವಸ್ಥಾನಕ್ಕೆ ಹಂಗಿಲ್ಲ ಈಗ ನೋಡಪ್ಪ ಅವ್ರು ಏನ್ ಮಾಡಾಕ್ತಾರ ಈ ಸದ್ಯ ಈಗ ಈ ದೇವಸ್ಥಾನ ಸಾಹೇಬ್ರು ಇಲ್ಲೇ ರೋಡ್ ಹಾಕಿ ಈಗ ತಹಸೀಲ್ದಾರರು ಅರ್ಜಿ ತಗೊಂಡು ಅವ್ರಿಗೆ ಮುಟ್ಟಿಸ್ತಾರ. ಸೋಮವಾರದನ ನೀವು ಗುಡಿಯಾಗ ನೀವು ಟೈಮಿಂಗ್ ಹೇಳ್ರಿ, ನೀವು ಹೇಳ್ರಿ ಎಲ್ಲ ಟೈಮಿಂಗ್ ಯಾವ್ದು ಬೇಕು ಬಿತ್ತಾಣಿಕೆ ನೀವು ಟೈಮಿಂಗ್ ಎಲ್ಲರೂ ಕೇಳೋದು ಹೇಳ್ರಿ. SP ಸಾಹೇಬ್ ಹೇಳ್ಯಾರ ಬಸವನ ದೇವ್ರ ದೇವಸ್ಥಾನ ಇವತ್ತೇನ್ ಮಾತಾಡಿ ಹೋಗಿರ್ಲ ಇದೇ ಕಡೆ ಆಗಬಾರ್ದು. ಅವತ್ತಿನ ದಿವಸ ಎಲ್ಲ ಬರಬೇಕು. ಇನ್ನೊಂದು ಸರ್ ಮನೆ ಕೂಡ ವಿಡಿಯೋ ಮಾಡ್ತೇವೆ ಸರ್ ನೋಡಿ ಮೇಡಮ್ ಕಾಡ್ಬೇಕು ಅದೇ ಸರ್ ಏನ್ ನೋಡ್ರಿ ಮಾಡ್ರಿ ಒಂದು ನಿಮಿಷ ಅವ್ರೆಲ್ಲರ ಅಪೇಕ್ಷೆ ಏನದ ಈ ಸರ್ ಜಂಪ್ ಯಾಕ್ರಿ ಅದೇ ಹೇಳ ಮಾಡುತ್ತೇಳ್ರಿ. ಈಗ ಇದು ಕೊಡೋಣ ಎಲ್ಲರೂ ಮನೆಗೆ ಹೋದ್ರು ಕೆಲಸ ಇಲ್ಲಿ ಮುಗಿದಂಗೆ ಆಗಬಾರ್ದು. ಈ ಪ್ರೆಸೆಂಟ್ಲಿ ಜಂಪಿಂಗ್ ವ್ಯವಸ್ಥೆ ಮಾಡಂತ ಹೇಳ್ತಾರೆ. ದಯವಿಟ್ಟು ಸಾಹೇಬ್ ಮಾಡ್ಬೇಕಾದ್ರೆ ಈಗ ತಹಸೀಲ್ದಾರ್ ಎರಡು ಮಾತು ಮಾತಾಡ್ತಾರೆ, ಸೈಲೆಂಟ್ ಆಗಿರಿ. ಆಯ್ತಾ ಅದು ಕಿಡಿತಾವ ನೋಡಿ ಯಾರಿಗಿದೆ